ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಭ್ರಷ್ಟ ಪೊಲೀಸ್ ಸಿಬ್ಬಂದಿಗೆ ರಾಜಕೀಯ ಆಶ್ರಯ ಇದೆಯಾ ಹೇಗೆ? ಅದರಿಂದಲೇ ಈ ರೀತಿಯಾಗಿ ರಾಜಾರೋಷವಾಗಿ ಸಸ್ಪೆಂಡ್ ಆದರೂ ಪರವಾಗಿಲ್ಲ, ವಾಪಸ್ ಬರ್ತೀನಿ ಅನ್ನೋ ಒಂದು ನಂಬಿಕೆ. ಸರ್, ಇದು ಇವತ್ತು ಈ ಸಮಸ್ಯೆಗೆ ಮೂಲ ಕಾರಣ ಭ್ರಷ್ಟಾಚಾರ ಅಂತಕ್ಕಂಥದ್ದು. ನಾನು ಹೇಳಿದೆ ಹಿಂದೆ ಸರ್, IPS ಆಫೀಸರ್ಸ್ ಪೋಸ್ಟಿಂಗಲ್ಲಿ ದುಡ್ಡು ಇರ್ತಿರಲಿಲ್ಲ, ಎಫಿಷಿಯನ್ಸಿ ಮೇಲೆ ಹಾಕ್ತಾಯಿದ್ರು. ಬಟ್ ಇವತ್ತು ಭಾಳ ದುರಂತ ಅಂತಂದರೆ ಸರ್, ಇನ್ಕ್ಲೂಡಿಂಗ್ DG ಪೋಸ್ಟ್ ಎಲ್ಲ ಪೋಸ್ಟ್ಗಳು ಕೂಡ ಮಾರಾಟಕ್ಕೆ ಹರಾಜಿಗಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವರು ದುಡ್ಡು ಕೊಟ್ಟು ಬಂದ ಮೇಲೆ ದುಡ್ಡು ಮಾಡಲೇಬೇಕು. ಆಮೇಲೆ ಪ್ರತಿ ಸ್ಟೇಷನ್ನಲ್ಲೂ ಸರ್ ಇವತ್ತು ಕೂಡ ಒಬ್ಬರು ಇಬ್ಬರು ಕಾನ್ಸ್ಟೇಬಲ್ಸ್ ಬರೀ ಮಾಮೂಲಿ ವಸೂಲಿ, ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಸರ್. ಆಮೇಲೆ ಕೆಲವು ಕಾನ್ಸ್ಟೇಬಲ್ಸ್ ಎಸ್ಪೆಷಲಿ ಗನ್ಮೆನ್ಗಳು ಎಷ್ಟು ಪ್ರಭಾವಿಗಳು ಅಂತಂದರೆ ಟ್ರಾನ್ಸ್ಫರ್ಸ್ ದಂಧೆಯಲ್ಲಿ ಮೂಲ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು. ಏನು ಗನ್ಮನ್ಗಳಾಗಿ ಸರ್, ಕೆಲವು ಮಿನಿಸ್ಟರ್ಸ್ಗಳ ಹತ್ರ 15-20 ವರ್ಷದಿಂದ ಇದ್ದಾರೆ ಸರ್. ಆ ಮಿನಿಸ್ಟ್ರು ಒಂದು ಟರ್ಮ್ ಮುಗಿದ್ರೆ ಬೇರೆ ಮಿನಿಸ್ಟ್ರು ಬಂದರೆ ಅಲ್ಲೇ ಇರ್ತಕ್ಕಂಥದ್ದು. ಹೀಗಾಗಿ ಅವರು ಕೂಡ ಭಾಳಷ್ಟು ಇದು ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಇದು ನೈತಿಕ ಅಧಪತನ ಆಗಿರ್ತಕ್ಕಂಥದ್ದು ಸರ್. ಇವತ್ತು ರಿಕ್ರೂಟ್ಮೆಂಟಲ್ಲಿ ನಾವು ನೋಡಿದ್ದು, ರಿಕ್ರೂಟ್ಮೆಂಟ್ ಟೈಮಲ್ಲಿ ಅವನು 30-40 ಲಕ್ಷ ಕೊಟ್ಟು ಬಂದು ಸರ್, ಕಾನ್ಸ್ಟೇಬಲ್ ಪೋಸ್ಟ್ಗೆ 5-10 ಲಕ್ಷ ಕೊಟ್ಟು ಬಂದವರಿದ್ದಾರೆ ಸರ್. ಕಾನ್ಸ್ಟೇಬಲ್ಸ್ ಇವತ್ತು ಡಾಕ್ಟ್ರೇಟ್ ಮಾಡಿರೋರು ಒಂದು ಇಬ್ಬರಿದ್ದಾರೆ ಸರ್. ಅಂದರೆ ಭಾಳ ವಿದ್ಯಾವಂತರು ಕೂಡ ಇರ್ತಕ್ಕಂಥದ್ದು. ಅವನು ದುಡ್ಡು ಕೊಟ್ಟು ಬಂದ ಮೇಲೆ ದುಡ್ಡು ಮಾಡಲೇಬೇಕಾಗ್ತದೆ ಅದು. ಆಮೇಲೆ ಇವತ್ತು ನೈತಿಕತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ತಾವು ನೋಡಿರ್ಬೋದು ಸರ್, ಕರಪ್ಷನ್ ಈಸ್ ದ ಮೇನ್ ರೀಸನ್ ಫಾರ್ ಆಲ್ ದೀಸ್ ಥಿಂಗ್ಸ್ ಹಿಯರ್. ಅವರಿಗೆ ಗೊತ್ತು ಸರ್, ನೀವೇನೇ ಮಾಡಿ ದುಡ್ಡು ಕೊಟ್ಟು ವಾಪಸ್ ಬರ್ಬೋದು ಅಂಥೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ MD ಸಿಂಗ್ ಅಂಥೇಳಿ ಅವರು ಕಮಿಷನರ್ ಆಗಿದ್ದರು ಸರ್. ಸುಮಾರು MD ಸಿಂಗ್ ಅವರು ಸರ್ ಸುಮಾರು 48 ಜನ ಇನ್ಸ್ಪೆಕ್ಟರ್ಸ್ನವರು ಸಸ್ಪೆಂಡ್ ಮಾಡಿದರು ಸರ್. ಬಟ್ ಇನ್ಸ್ಪೆಕ್ಟರ್ಸ್ ಸಸ್ಪೆಂಡ್ ಆದವರೆಲ್ಲ ಭಾಳ ಕಷ್ಟಪಟ್ಟು ವಾಪಸ್ ಬಂದರು. ಅಂದರೆ ಕಷ್ಟಪಟ್ಟು ಅಂತಂದರೆ ತಮಗೆ ಅರ್ಥ ಆಗ್ತದೆ ಅನಿಸುತ್ತೆ. ದುಡ್ಡು ಕೊಟ್ಟು ಕೊನೆಗೆ ಅವ್ರು ದುಡ್ದಿದ್ದಲ್ಲಿ ಅರ್ಧ ಖರ್ಚು ಮಾಡಿ ವಾಪಸ್ ಬರಬೇಕಾಗಿ ಬಂತು. ಆವಾಗ ಏನಾಯಿತು, ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ಹೆದರಿಕೆ ಇತ್ತು. ಆಮೇಲೆ ಇವಾಗ ಸರ್ಪ್ರೈಸ್ ವಿಸಿಟ್ಸ್ ಅಂತಿತ್ತು ಸರ್. ಹಿಂದೆ ಯಾವುದೇ ಪೊಲೀಸ್ ಅಧಿಕಾರಿ ಸರ್ಪ್ರೈಸ್ ವಿಸಿಟ್ ಸ್ಟೇಷನ್ಗಳನ್ನು ಮಾಡ್ತಾಯಿದ್ರು, ಇನ್ಸ್ಪೆಕ್ಷನ್ಸ್ ಮಾಡ್ತಾಯಿದ್ರು. ಇವತ್ತು ಯಾವ ಅಧಿಕಾರಿನೂ ಚೇಂಬರ್ ಬಿಟ್ಟು ಬರೋದಿಲ್ಲ. ಚೇಂಬರ್ ಬಿಟ್ಟರೆ ಇನೋವಾ ಕಾರಲ್ಲಿರ್ತಾರೆ, ಇನೋವಾ ಕಾರಲ್ಲಿ ಬಿಟ್ಟರೆ ಚೇಂಬರ್ ಇರ್ತಾರೆ, ಇಲ್ಲ ಮೀಟಿಂಗಲ್ಲಿರ್ತಾರೆ ಹೊರತು ಇವತ್ತು ಯಾವ IPS ಆಫೀಸರ್ಗಳು ಕೂಡ ಯಾವ ಸ್ಟೇಷನ್ಗಳಿಗೂ ಕೂಡ ಸರ್ಪ್ರೈಸ್ ವಿಸಿಟ್ ಮಾಡ್ತಾಯಿಲ್ಲ. ಜನಸ್ನೇಹಿ ಸರ್, ಇವರು ನೀವು ಹೇಳಿದಾಗೆ ಅತ್ಯುತ್ತಮವಾಗಿ ಭಾಳಷ್ಟು ಟೆಕ್ನಾಲಜಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಇವತ್ತು FIRಗಳು ಎಸ್ಪೆಷಲಿ ಲಾಸ್ ಆಫ್ ರೆಕಾರ್ಡ್ಸ್, ಲಾಸ್ ಆಫ್ ವ್ಯಾಲ್ಯೂಬಲ್ಸ್ಗೆ ನಾವು ಹೋಗ್ತಕ್ಕಂಥ ಅವಶ್ಯಕತೆನೇ ಇಲ್ಲ, ಆನ್ಲೈನಲ್ಲೇ ಮಾಡ್ತಕ್ಕಂಥದ್ದು ಬಂದಿದೆ. ಆಮೇಲೆ ಇವಾಗ QR ಕೋಡ್ ಮಾಡಿ ಆ ಸ್ಟೇಷನಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ತೊಂದರೆ ಆದರೆ QR ಕೋಡ್ ಮಾಡಿದ ತಕ್ಷಣ ಆ ಪೋರ್ಟಲಿಗೆ ತಗೊಂಡು ಹೋಗ್ತದೆ, ನಮ್ಮ ಸಮಸ್ಯೆಗಳನ್ನು ಹೇಳ್ಬೋದು. ಆಮೇಲೆ ಸರ್, ನಮ್ಮಲ್ಲಿ ದೂರ ಪ್ರಾಧಿಕಾರ ಅಂತ, ಪೊಲೀಸ್ ದೂರ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಅಂದರೆ ಏನು ಜನಗಳ ಸಮಸ್ಯೆ ಗೊತ್ತು ಅವರಿಗೆ. ಪೊಲೀಸ್ನಲ್ಲಿ ಏನಾಗಿದೆ, ಯಾವುದೇ ಸಮಸ್ಯೆ ಪರಿಹಾರ ಆಗದಲ್ಲೇ ಇದ್ದಾಗ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯವರೆಗೂ ಕೂಡ ಜಿಲ್ಲಾ ಮಟ್ಟದ ಪ್ರಾಧಿಕಾರಗಳು, ಪೊಲೀಸ್ ಪ್ರಾಧಿಕಾರಗಳ ರಚನೆ ಆಯಿತು. DYSP ಆ್ಯಂಡ್ ಅಬೋವ್ ಅವರ ಅಧಿಕಾರಿಗಳಾಗಿದ್ದರೆ ರಾಜ್ಯ ಮಟ್ಟದಲ್ಲಿ. ಆದರೆ ದುರಂತ ಅಂದರೆ ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಸುಧಾರಿಕೆ ಅಥಾರಿಟಿಗೆ ಚೇರ್ಮನ್ ಮಾಡಿ ಅಂತೇಳಿ 2 PIL ಹಾಕಬೇಕಾಗ್ತದೆ. ಸುಧೀಂದ್ರ ರಾವ್ ಅವರನ್ನು ಅಪಾಯಿಂಟ್ ಮಾಡಲಿಕ್ಕೆ ಎಷ್ಟು ಕಷ್ಟಪಡಬೇಕಾಗಿ ಬಂತು. ಆಮೇಲೆ ಅಲ್ಲಿ ಏನಾಗಿದೆ, 3 ಜನ ಇದ್ದಾರೆ ಸರ್. ಅದರಲ್ಲಿ ಅವರು ಮತ್ತೆ ಒಬ್ಬ ಇವರು ಇರಬೇಕು, ಸಾಮಾಜಿಕ ಕಾರ್ಯಕರ್ತರು. ಈಗ ದಾನಪ್ಪ, ಅದು ಏನು ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ. ಆದರೆ ಇವತ್ತು ಕೂಡ ಯಾವ ಜಿಲ್ಲೆಯಲ್ಲೂ ಕೂಡ ಈ ಜಿಲ್ಲಾ ಪ್ರಾಧಿಕಾರಗಳಿದೆಯಲ್ಲ, ಪೊಲೀಸ್ ಪ್ರಾಧಿಕಾರಗಳು ಕೆಲಸ ಮಾಡ್ತಾರೆ. ಹೀಗಾಗಿ ಏನಾಗಿದೆ ಅಂದರೆ ಪೊಲೀಸ್ನವ್ರಿಗೆ ಹೆದರಿಕೆ ಇಲ್ಲ ಸರ್. ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ನೀವು? ಓಕೆ, ಕಂಪ್ಲೇಂಟ್ಸ್ ಅಥಾರಿಟಿಗಳನ್ನು ಮುಗಿಸಿದ್ರಿ. ಇನ್ನೊಂದು ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಬನ್ನಿ. ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ ಅಲ್ಲಿಯ ಚೇರ್ಮನ್ನು ಅವರದ್ದು ಟರ್ಮ್ ಕಳೆದು 3 ವರ್ಷ ಆಗಿತ್ತು, ಇವತ್ತು ಕೂಡ ಅಪಾಯಿಂಟ್ ಆಗಿಲ್ಲ. ರಾಮ ಭಟ್ ಅಂತಕ್ಕಂಥ ಒಬ್ಬ ಬ್ಯೂರೋಕ್ರಾಟ್ನ ಇವತ್ತು ಕೂರಿಸಿದ್ದೀರಾ, ಇನ್ನು 2 ವರ್ಷ ಅವರೇ ಇರ್ತಾರೆ ಸರ್. ಅದು ಕೂಡ ಒಂದು ಸರ್ಕಾರಿ ಅಂದರೆ ಅಲ್ಲೂ ಕೂಡ ಭ್ರಷ್ಟಾಚಾರ. ಯಾವುದರಲ್ಲಿ? ಹ್ಯೂಮನ್ ರೈಟ್ಸ್ ಕಮಿಷನ್. ನೇರವಾಗಿ ನಾವು ಅಪಾದನೆಗಳನ್ನು ಮಾಡಿದ್ವಿ, ಕಂಪ್ಲೇಂಟ್ಗಳನ್ನು. ಅಂದರೆ ಹೇಗೆ ಆಮೇಲೆ ಎಲ್ಲಿ ಲೋಕಾಯುಕ್ತಕ್ಕೆ ಹೋಗ್ತಾ ಇದ್ರು ಕೆಲವರು. ತಾವು ನೋಡಿದರೆ ಲೋಕಾಯುಕ್ತದಲ್ಲಿ ಒಬ್ಬ SP ಇವತ್ತು ಅಲ್ಲಿ ಇದು ವಸೂಲಿ ಮಾಡ್ತಾ ಇದ್ರು ಅಂತ ಹೇಳಿ ಅವರನ್ನೇ ಸಸ್ಪೆಂಡ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಎಲ್ಲಿ ಹೋಗ್ತೀರಾ ನೀವು? ಪ್ರತಿಯೊಂದಕ್ಕೂ ನಾವೇನಾಗಿದೆ ಇವತ್ತು ಏನಂದ್ರೆ ಹೈಕೋರ್ಟ್ಗೆ PIL ಅಮೃತೇಶ್ ಅವ್ರದ್ದು ಹಿಡ್ಕೋಬೇಕು, ಅಪೀಲು ಇದು PILಗಳನ್ನ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದಿರ್ತಕ್ಕಂಥದ್ದು. ಅಂದರೆ ಇವರಿಗೆ ಸರ್ ಅಧಿಕಾರಿಗಳು. ಆಮೇಲೆ ಇನ್ನೊಂದು ಏನಾಗಿದೆ ಸರ್, ಈ ತಾವು ಯಾವುದೇ ಈಗ ನಮ್ಮ ಕ್ಷೇತ್ರದ ಎಲ್ಲೇ ತಗೊಳ್ಳಿ, ಹುಟ್ಟುಹಬ್ಬ ಅಂತಂದರೆ MLAದು ಪೊಲೀಸ್ ಅಧಿಕಾರಿಗಳು ದುಡ್ಡು ಕಲೆಕ್ಟ್ ಮಾಡಿ ಹುಟ್ಟುಹಬ್ಬ ಆಚರಿಸ್ತಾರೆ ಸರ್. ಅಲ್ಲಿ ಯಾರ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಅಂದರೆ ಇವತ್ತು ಡಿಫ್ಯಾಕ್ಟೋ ಅವನು ಪೊಲೀಸ್ ಚೀಫ್ ಆಗಿರ್ತಕ್ಕಂಥವನು, ಅಂದರೆ ಈ ಇದರಲ್ಲಿ MLAಗಳು ಚೀಫ್ಗಳಾಗಿದ್ದಾರೆ. ಹೀಗಾಗಿ
ಪೊಲಿಟಿಷಿಯನ್ಸ್ ಎಲ್ಲಿ ಯಾವಾಗ ಪೊಲೀಸ್ ಆಡಳಿತದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಿದ್ರು ಅಲ್ಲಿಗೆ ಅಲ್ಲಿದ್ದಂತಹ ನೈತಿಕತೆ ಕಂಪ್ಲೀಟ್ ಕುಸಿದೋಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಯಾವುದೂ ಇಲ್ಲ. ಹೀಗಾಗಿ ಏನಾಗಿದೆ ಅಂತಂದರೆ ಇವತ್ತು ಇಡೀ ಡಿಪಾರ್ಟ್ಮೆಂಟು ನಿಷ್ಕ್ರಿಯ ಆಗಿರ್ತಕ್ಕಂಥದ್ದು, ಕೇವಲ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಕೆಲಸ ಆಗ್ತಕ್ಕಂಥದ್ದು ಇವತ್ತು ಬಂದಿರತಕ್ಕಂಥ ಪರಿಸ್ಥಿತಿ.